ಅದು ಮಾತ್ರ ಅರ್ಜುನ ನೋಡಿ ಇವಾಗ ಎಷ್ಟು ಚೇಂಜ್ ಆಗಿದ್ದಾನೆ ನೋಡಿದ್ರ. ಮೀಸೆ ಹಾಕ್ಸಿದ್ದೀನಿ ಅರ್ಜುನಿಗೆ. ಅದ್ರ ಮೇಲೆ ಅರ್ಜುನ ಅಂತ MYY7735 ನೋಡಿದ್ರ ಯಾವ ಊರ್ದು ಗಾಡಿ ಅಂತ ಯಾರಿಗಾರು ಗೊತ್ತಾಯ್ತಾ? ತಾರ್ಪಲ್ ಫುಲ್ಲಾಗಿ ಹಾಕೊಂಬಿಟ್ಟಿದ್ದೀನಿ. ಈಗ ಹಗ್ಗ ಈ ಥರ ಬಿಡ್ಕೊ ಬಂದ್ಬಿಡ್ದು ಆ ಕಡೆ ಈ ಕಡೆ ಫ್ರಂಟಿಂದ ಲಾಸ್ಟ್ವರೆಗೆ ಹಗ್ಗ ಬಿಡ್ಕೊ ಬಂದ್ಬಿಟ್ಟು ಕೆಳಗೆ ಎಳೆದ್ಬಿಟ್ಟು ಆ ಕಡೆ 7 ಗಂಟೆ ಹಾಕೋದು, ಈ ಕಡೆ 7 ಗಂಟೆ. ಹಾಗೆ ನಮ್ಮ ಅರ್ಜುನ ಲೋಡಾಗೆ ನೋಡಿ ಬಿಸಿಲು ಬೆವ್ತೋಗಿರೋದು ಹೆಂಗೆ ಅಪ್ಪ. ತಾರ್ಪಲ್ ಹಾಕ್ತಾಯಿದ್ದೀನಿ ನೋಡಿ. ಸ್ನೇಹಿತರೆ, ನಮ್ಮ ಕೊಪ್ಪಳ ಆಫೀಸಲ್ಲಿ ಒಂದು ಹಂಗೆ ಒಂದು ಸೆಲ್ಫಿ ಫೋಟೋ ತಗೋತಾ ಇರೋದು ನೋಡಿ ಎಲ್ಲರಿಗೂ. ನಮ್ಮ ಚಿತ್ರದುರ್ಗದಲ್ಲಿ ನೋಡ್ರಿ ಸ್ವಾಮಿ, ನಮ್ಮ ಸ್ವಾಮಿಗಳು ಸಿಕ್ಕಿದ್ದಾರೆ. ಊರಲ್ಲಿ ಬಂದಿದ್ದಾರೆ ರಾತ್ರಿ 10 ಗಂಟೆಗೆ ನೋಡಿ ಚೆಕಿಂಗ್ ಮಾಡ್ತಾ ಇದ್ವಿ. 10 ಗಂಟೆ ಬಂದು ಸಿಕ್ಕವ್ರೆ ನಮ್ಮ ಗುರುಗಳು ನೋಡಿ. ಟೀ ಕುಡಿಯೋಣಂತ ಬಂದ್ರೆ ಟೀ ಹೊಡೆದ್ರು, ಅಲ್ಲಿ ಡಾಬಾ ಕ್ಲೋಸ್ ಆಗ್ಬಿಟ್ಟೆ. ಅವತ್ತು ನಾನ್ ನಿಮ್ ಗುರು, ನಾನ್ ನಿನಗೆ ಶಿಷ್ಯ. ನಮ್ಗೆ ಯಾವತ್ತೂ ಟೀ ಕುಡ್ದಿಲ್ಲ, ಇವತ್ತು ಟೀನೂ ಇಲ್ಲ. ಮೊನ್ನೆನೂ ಸಿಗ್ಲಿಲ್ಲ, ಟೀ ಸಿಗ್ಲಿಲ್ಲ, ಇಲ್ಲೂ ಸಿಗ್ಲಿಲ್ಲ. ಅದು ನನಗೆ ಎಲ್ಲ ನಮಗೆ ಕತ್ಲೇನೆ. ನಮ್ಮ ಸ್ವಾಮಿಯವ್ರ ಊರು ಹೆಸರು ಇದೆ ನೋಡಪ್ಪ. ನಮ್ಮ ಟೀ ಕುಡಿಯಕ್ಕೆ ನಮ್ಮ ಸ್ವಾಮಿಯವ್ರ ಊರ ಹೆಸರು ಮಾದನಾಯಕನಹಳ್ಳಿ. ನೋಡ್ರಿ ಇಲ್ಲಿ ಲೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ವಾಮಿಗಳೇ. ಮತ್ತೇನಿಲ್ಲ ಹೇಳ್ಬೇಕು, ಡ್ಯೂಟಿಗೆ ಯಾವತ್ತಿಂದ ಹಾಕ್ರಿ. ಡ್ಯೂಟಿಗೆ ನಾಳೆ ನಾಡ್ದಾಗ ಆಗ್ತಾನ. ಇನ್ನೊಂದು 2-3 ಸಲ ಹಾಕ್ತೀನಿ ವಿಡಿಯೋ ಹಾಕಿ. ಇನ್ನೇನು ವಿಡಿಯೋ ಮಾಡ್ತಾ ಇದೀವಲ್ಲ, ಹಾಕಿ ಬಿಡೋಣ. ಇವರು ಮಾಗಡಿ ರೋಡ್ನೇ ಹೇಳಾರಲ್ಲ, ಅದು ಮಾತ್ರ ಮಾಡ್ಬೇಕಾದ್ರೆ ಅದು ಮೀಸೆ ತಿರ್ಸೋದು ಮಾತ್ರ ಬಿಡಬೇಡ. ಹೊಸಪೇಟೆಗೆ ಹೊಂಟಾರ ಅಣ್ಣಾರು. ಹಾಸ್ಪಿಟಲ್ ಹೋಗಿ ಊಟ ಮಾಡೋದು ಮಕ್ಕಳದು. ಇವಾಗ ಮುಬಾರಕ್ ಡಾಬಾದ ಕನವಸಾಲೆ ಊಟ ಮಾಡಿ ಬರ್ರಿ. ಮತ್ತಿಲ್ಲ ಮುಂದೆ ಊಟ ಮಾಡ್ಕೊಂಡ್ ಬರೋಣ. ಇಲ್ಲ ಬೇಡ, ಮಾಡ್ಕೊಂಡಿಲ್ಲ. ದೂರ ಆದ ದೇವ್ರಿಗೆ 50 ಕಿಲೋಮೀಟರ್ ಆಗುತ್ತೆ ಕನವಸಾಲೆ ಇಲ್ಲಿಂದ. ಅಲ್ಲ ಇಲ್ಲಿ ಮುಂದೆ ಯಾವ್ದಾದ್ರು ಡಾಬಾ ಇಲ್ವಾ? ಮುಂದೆ ಆ ಕಡೆ ಹೋಗ್ಬೇಕು. ಮುಂದೆ ಇಲ್ಲೆಲ್ಲ ಸಬ್ದಾಜಿ ಡಾಬಾ ಇರೋದು. ದೊಣ್ಣೆ ದಾಟಿದ್ರೆ ಡಾಬಾ. ಹಂಗಾರೆ ಟೀ ಕುಡಿಯೋಣಂದ್ರೆ ಹಿಂದೆ ಹೋಗೋಣ. ಇಷ್ಟೊತ್ತಿಗೆ ಹೋಗಿ ಬೇಡಪ್ಪ, ಟೀ ಸಮಸ್ಯೆ ಬೇಡ, ಹಿಂದೆ ಹೋಗೋದು ಬೇಡ. ಈಗ ಆರಾಮಾಗಿ ಹೋಗೋಣ. ನಾವು ಸ್ವಲ್ಪ ಕೂತ್ಕೊಂಡಿರ್ತೀವಿ. ಸ್ಟಿಕ್ ಕೊಟ್ಟಿದ್ದಾರೆ. ಅಲ್ಲ, ಹೊಸಪೇಟೆಗೆ ಹೋಗೋರಿಗೆ ಇವರೇ ಕ್ಯಾಮ್ರಾಮನ್. ಇವಾಗ ಕ್ಯಾಮ್ರಾಮನ್. ಇವಾಗ ಚೆನ್ನಾಗಿ ಬರ್ತೈತೆ. ಕ್ಲಿಯರ್ ಬರ್ತದಲ್ಲ? ಕ್ಲಿಯರ್ ಭಾಳ ಇದೆ ನೋಡಿ. ನಾವು ಒಂದು ತಾಳ ಕಾಣ್ತಿಲ್ಲ ನೋಡಿ ನಮ್ಮ ಸ್ವಾಮಿಗಳನ್ನ. ನೋಡಿ ವಿಡಿಯೋ ಮಾಡ್ತಾವ್ರೆ. ಕ್ಲೀನಾಗಿ ವಿಡಿಯೋ ಮಾಡಿ ನೋಡಿ ಹೆಂಗ್ ವಿಡಿಯೋ ಮಾಡ್ತಾವ್ರೆ. ಅವೆಲ್ಲ ಹೇಳ್ಬೇಡ್ರಿ ಸ್ವಾಮಿ. ಯಾಕೆ ನಂದೇನು ಲೇಟ್ ಬರುತ್ತೆ? ನಂದು 2-3 ದಿವಸ ಆಗತ್ತೆ. ಹೌದಾ? ಸರಿ ಸಿಗೋಣ. ಇದು ಸಕದಾಗ ಕಾಣ್ತೈತಪ್ಪ. ಆಯ್ತು. ನಮ್ಮ ಸ್ವಾಮಿಯವ್ರು ಮಾತಾಡ್ಸ್ಕೊಂಡು ಹಾಗೆ ಹಾಲೆ ಹೊರಟಿದ್ರು ನೋಡಿ ಸರ್. ನೋಡೋಣ. ಬಾಯ್ ಅಷ್ಟೇ. ಬರೀ ಮುಂದೆ ಎಲ್ಲ ಹೋಗಿ ಊಟದಲ್ಲಿ ಸಿಗೋಣ, ಊಟ ಮಾಡೋಕೆ. ನೋಡಿ ನಮ್ಮ ಸ್ವಾಮಿನ ಮೀಟ್ ಮಾಡ್ಕೊಂಡು ಮುಂದೆ ಬಂದರೆ ಮಳೆ ನೋಡಿ ಹೆಂಗೆ ಬರ್ತಾ ಇದೆ. ಇದು 2ನೇ ಮಳೆ ನಮಗೆ. ಮೊನ್ನೆ ಬೀದರಲ್ಲಿ ಒಂದು ಮಳೆ ಬಂತು, ಗುಲ್ಬರ್ಗದಲ್ಲಿ ಇದು 2ನೇ ಮಳೆ. ಮಳೆ ಬಂತು. ಇಲ್ಲ, ಎಲ್ಲಿ ಫ್ಯಾಕ್ಟ್ರಿ ತಗೊಂಡಿಲ್ಲ, ರನ್ನಿಂಗ್ ಅಲ್ಲ, ಏನಿಲ್ಲ. ಅದು ಇದು SLR ಇದೆ. SLR ಈಗಲೂ ನಡೀತಾ ಇದೆ.
ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದೆ ಅಂದರೆ ಹೊಸಪೇಟೆಯಲ್ಲಿದ್ದೀನಿ. ನಮ್ಮ HRG ಕಂಪ್ನಿಯೊಳಗೆ ಎಂಟ್ರಿ ಮಾಡ್ಸೋಕ್ಕೆ ಕಿಲೋಮೀಟ್ರ್ ನಡಿಬೇಕು ಹೋಗ್ತಾ ಇದ್ದೀನಿ. ನಮ್ಮ ಅರ್ಜುನ ನೋಡಿ ಅಲ್ಲವೇ ಗಾಡಿಗಳಿದಾವಲ್ಲ ಅಲ್ಲಿ ನಿಂತ ಇದು ಅಡ್ಡ ಕಾಣ್ತೈತೆ, ಅಡ್ಡ ಕಾಣ್ತೈತೆ. ಬೆಟ್ಟಗಳು ನೋಡಿ, ಇಲ್ಲಿ ಬೆಟ್ಟದ ಮೇಲೆ ಏನೋ ಕೆಲಸ ಮಾಡ್ತಾವ್ರೆ. ಇಲ್ಲಿ ಮಣ್ಣು ನೆಗಿತಾವ್ರೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ರಾತ್ರಿ ಹೊಸಪೇಟೆಯಲ್ಲಿ ಬಂದಲ್ಲೇ ಮೈನ್ ರೋಡಲ್ಲೇ ರಿಲಯನ್ಸ್ ಬಂಕಲ್ಲಿ ಹಾಕೊಂಡು ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿರೋದಕ್ಕೆ ಇವಾಗ ವಾಕಿಂಗ್ ಎಂಟ್ರಿ ಮಾಡ್ಸೋಕ್ಕೆ. ನೈಟೇ ಬಂದಿದ್ರೆ ಅವರೇ ಇದು ಮಾಡಿಬಿಡೋರು, ಬಿಲ್ ತಗೊಂಡು ಹೊಂಟೋಗ್ಬಿಡೋರು, ವಾಕಿಂಗ್ ಇರ್ತಿರಲಿಲ್ಲ. ಲೇಟಾಗಿ ಬಂದರೆ ಈ ಕಂಪ್ನಿಯಲ್ಲಿ ಇದೇ ಥರ ರಾಮಾಯಣ. ನೈಟು ಕಳಿಸಲ್ಲ ಮೇನ್ ಗೇಟ್ಗೆ, ಹಗ್ಲಲ್ಲಿ ಬರ್ತಾರಲ್ಲ ಅವ್ರಿಗೆಲ್ಲ ಕಳಿಸ್ತಾನೆ, ಹೋಗಿ ಅಲ್ಲೇ ಹೋಗಿ ಎಂಟ್ರಿ ಮಾಡ್ಬರ್ರಿ ಅಂತ. ನೈಟಲ್ಲಾದ್ರೆ ಅವನೇ ಸೆಕ್ಯೂರಿಟಿ ಅಲ್ಲೇ ಎಂಟ್ರಿ ಮಾಡ್ಕೊಂಡು ಬೆಳಗ್ಗೆ ಶಿಫ್ಟ್ ಚೇಂಜ್ ಆಗ್ಬೇಕಾದ್ರೆ ಬಿಲ್ ತೊಗೊಂಡಾಗ ಅಲ್ಲಿ ಕೊಟ್ಬಿಡ್ತಾನೆ ಅವನೇ. ಹಗ್ಲಲ್ಲಿ ಬಂದರೆ ಈ ರಾಮಾಯಣ ನಾವೇ ತೊಗೊಂಡಾಗ ಕೊಟ್ಟು ಬರ್ಬೇಕು. ಒಳ್ಳೆ ಫಾರೆಸ್ಟಲ್ಲಿ ಕಾಡಲ್ಲಿ ತಗೊಬಂದು ಮಡಿಕೊಂಡು ಅವ್ನ ಕಂಪ್ನಿನ, ಬೇರೆ ಎಲ್ಲೂ ಜಾಗ ಸಿಗ್ದಾರಂಗೆ ಎಂಟ್ರಿ ಮಾಡಿ ಲೋಡು ಹೇಳೋರೆ ಗೋವಾಗೆ ಖಾಲಿ ಮಾಡಿಸಿ ಫಸ್ಟು ಲೋಡ್ ಮಾಡಿಸ್ಬೇಕು. ಲೋಡ್ ಮಾಡಿಸ್ಕೊಂಡು ಗೋವಾ ಕಡೆ ಹೋಯ್ತಾ ಇರೋದೇನೆ. 5-6 ದಿನ ಬೇರೆ ರಜಾ ಬೇರೆ ಹಾಕಿರೋದ್ರಿಂದ ಟ್ರಿಪ್ಪು ಆದಷ್ಟು ಬೇಗ ಟ್ರಿಪ್ಗಳು ಮಾಡಬೇಕು, ಇಲ್ಲಾಂದರೆ ಸಮಸ್ಯೆಗಳು ಬೇರೆ ಆಗ್ತವೆ. ಬರೀ ಇನ್ನೂ ಗೇಟ್ ಎಷ್ಟು ಕಾಣ್ತಾ ಇಲ್ಲ, ಇನ್ನೂ ಹೋಗ್ಬೇಕು. ಅಲ್ಲಿ ಎಂಡಿಗೆ ಹೋಗಿ ಮತ್ತೆ ಆ ಕಡೆ ಹೋಗ್ಬೇಕು. ಹೋಗಿ ಎಂಟ್ರಿ ಮಾಡಿ ಸಿಗೋಣ. ಎಂಟ್ರಿ ಮಾಡ್ಕೊಂಡು ನಮ್ಮ ಅರ್ಜುನನ ಹತ್ರ ಬಂದಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದ ಅರ್ಜುನ ನೋಡಿ ಇವಾಗ ಎಷ್ಟು ಚೇಂಜ್ ಆಗಿದ್ದಾನೆ ನೋಡೋರ. ಮೀಸೆ ಹಾಕ್ಸಿದ್ದೀನಿ ಅರ್ಜುನಿಗೆ, ಅದ್ರ ಮೇಲೆ ಅರ್ಜುನ ಅಂತ ಬೋಲ್ಡ್ ಆನೆ. ಹೆಚ್ಚು ಕಮ್ಮಿ ಇದನ್ನು ಹಾಕಿ 1-1.5 ತಿಂಗಳು 2 ತಿಂಗಳ ಹತ್ರ ಆಗಿರಬೇಕು. ಇದಂತೂ ರೀಸೆಂಟಾಗಿ ಹಾಕಿದ್ದು, ಒಂದು 1 ಟ್ರಿಪ್ 2 ಟ್ರಿಪ್ ಆಗಿರ್ಬೇಕಷ್ಟೆ. ಸುಮಾರು ಚೇಂಜಸ್ ಮಾಡಿದ್ದೀನಿ ಅರ್ಜುನನ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ವೀಲ್ ಕ್ಯಾಪೆಲ್ಲ ಹಾಕಿದ್ದೀನಿ. ಮಳೆ ಬಂದಿರೋದ್ರಿಂದ ವೀಲ್ ಕ್ಯಾಪ್ ಏನು ಅಷ್ಟೊಂದು ಕ್ಲೀನಾಗಿ ಕಾಣ್ತಾ ಇಲ್ಲ. ಮಳೆ ಬಂದಿಲ್ಲ ಅಂದರೆ ವೀಲ್ ಕ್ಯಾಪ್ ಚೆನ್ನಾಗಿ ಕಾಣೋದು. ಅಷ್ಟೊತ್ತಿಗಾಗಲೇ ವೀಲ್ ಕ್ಯಾಪ್ ಮೊನ್ನೆ ಮಂಗ್ಳೂರಿಗೆ ಹೋದಾಗ ಒಬ್ಬ ಡ್ರೈವರ್ ನೋಡಿಲಿ, ಅಂದರೆ ಅದು ಅವನದೇನು ತಪ್ಪೇನಿಲ್ಲ. ಇಟಾಚಿಯಲ್ಲಿ ಇಲ್ಲಿಂದ ಲೋಡ್ ಮಾಡ್ತಾರೆ ಗೊತ್ತಾ ಕೋಕು, ಈಗ ಲೋಡ್ ಮಾಡ್ಬೇಕಾದ್ರೆ ವೀಲ್ ಬಂದು ಹೊಡೆದಿದ್ದಾಗಿರೋದು. ಮಳೆ ಬಂದಿರೋದು ನೀರು ನೋಡಿ ಇನ್ನೂ ಸೋರ್ತಾನೆ ಐತೆ. ಏನು ಹೊಸಿ ಮಳೆ ಬಂದಿಲ್ಲ ರಾತ್ರಿ ನೋಡಿ. ಎಲ್ಲ ಗಲೀಜಿತ್ತಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗವೆ. ಟಯರಾಗಿ ನೀರು ನೋಡಿ. ಸದ್ಯಕ್ಕೆ ಇಷ್ಟೇ. ಇವಾಗ ಗಾಡಿ ಅಲ್ಲಿ ಹೊಡಿಬಿಟ್ರೆ ಅಡುಗೆ ಮಾಡ್ಕೊಳ್ಳೋಣ ಬೇಡವ ಅನಿಸ್ತೈತೆ. ಎಷ್ಟೊತ್ತಿಗೆ ಒಳಗಡೆ ಬಿಡ್ತಾರೆ ಗೊತ್ತಿಲ್ಲ. ಒಳಗಡೆ ಬಿಟ್ಟ ಮೇಲೆ ಹೋಗಿ ಬೇಗ ಖಾಲಿ ಮಾಡ್ಕೊಂಡು ಲೋಡ್ ಮಾಡಿಸ್ಬೇಕು. ಬರ್ರಿ ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ, ಹಲ್ಲೋಣಿಗೆ ಪಾಯಿಂಟಿಗೆ ಬಂದಿದ್ದೀನಿ ತೂಕ ಮಾಡ್ಕೊಂಡು. 2 ಗಾಡಿ ಮುಂದೆ ಬಂದವೆ. ಅಂದರೆ ಇದು ಬಳ್ಳಾರಿಯಿಂದ ಲೋಡಾಗಿ ಬಂದಿರೋ ಗಾಡಿ. ಇದು ಬೇಗ ಬಂದ್ಬಿಡ್ತವೆ. ಬಳ್ಳಾರಿಯಲ್ಲಿ 7 ಗಂಟೆ ಬಿಟ್ಟರು 9 ಗಂಟೆಗೆಲ್ಲ ಇಲ್ಲೇ ಬಂದಿರ್ತಾರೆ. 2-3 ಅವರ್ ದಾರಿ ಈ ಗಾಡಿಗಳಿಗೆ. 2 ಅವರ್ ದಾರಿ. 9 ಗಂಟೆಗೆಲ್ಲ ಬಂದ್ಬಿಟ್ರೆ 2 ಗಾಡಿ. ಇವು ಆದಮೇಲೆ ನಮ್ಮ ಗಾಡಿ ಖಾಲಿ ಆಗ್ತವೆ. ಇಲ್ಲಿ ನೋಡಿ, ಇಲ್ಲಿ ಕಬ್ಬಣ ಯಾವ ಥರ ರೆಡಿ ಆಗುತ್ತೆ, ಹೀಟ್ ಮಾಡ್ತಾರೆ. ಅದರಲ್ಲಿ ನೀಟಾಗಿ ಇಲ್ಲಿ ಬಂದು ಇಲ್ಲಿಂದ ದಾರಿ ಮಾಡೋ ನೋಡಿದೆ. ಈ ದಾರಿ ಹಿಡಿದು ಹೋಗುತ್ತೆ, ಅಲ್ಲೆಲ್ಲೋ ದಾರಿ ಹಿಡ್ಕೊಂಡು ಸೀದಾ ಹೋಗುತ್ತೆ ಅಲ್ಲಿಗೆ. ಬರ್ಬೇಕಾಯ್ತು, ಯಾಕೋ ಬರ್ತಾ ಇಲ್ಲ ಒಂದೊಂದು. ಅಂದರೆ ನಮ್ಮ ಗಾಡಿಯಲ್ಲಿ ತೊಗೊಂಬರ್ತೀವಲ್ಲ ಅದೇ ಇದು. ಬಿಸಿ ಮಾಡಿ ಅಲ್ಲಿ ತಗೊಂಡೋಗಿ TMT ಮಾಡ್ತಾರೆ. ಯಾವ ಸೈಜಿಗೆ ಬೇಕಾದ್ರೆ ಆ ಸೈಜಿಗೆ ಮಿಷಿನ್ಗೆ ಹಾಕಿ ತೆಗೆದು TMT ಮಾಡೋದು. ಇದು ಯಾಕೆ ಬರ್ತಾ ಇಲ್ಲ ನೋಡಿ. ಅಲ್ಲೊಂದು ಬರ್ತಾ ಇತ್ತು ಇವಾಗ ನೋಡಿ. ಅದು ಅಲ್ಲಿಗೆ ನಿಂತ್ಬಿಡ್ತದು. ಎಷ್ಟವೇ ನೋಡಿ ಬಿಸಿಯಾಗಿರೋ ನೋಡಿ.
ಇವಾಗ ಬಂತು ನೋಡಿ ನೋಡಿದ್ರ ಬೆಂಕಿ ಕೆಂಡ ಕೈ ಇಟ್ಟರೆ ಏನಿಲ್ಲ ಸೆಕೆಂಡ್ಗೆ ಬೂದಿ ಆಗ್ಬಿಡ್ತದೆ. ಇಲಾಸಿ ಹೋಗ್ಬಿಟ್ಟದೆ ನೋಡಲ್ಲ ಕಲಾಸಿ ಹಂಗೆ ಹೋಗ್ಬಿಡ್ತದೆ ಅಲ್ಲೆಲ್ಲ. ಇನ್ನೊಂದು ಬಂತು ನೋಡಿ ಇವಾಗ ಇನ್ನೊಂದು ಈಗ ನೋಡಲ್ಲ ಯಾವ್ದ್ರಿಂದ ಯಾವ್ದನ್ನ ತಯಾರು ಮಾಡ್ತಾರೆ ಯಪ್ಪ. ಒಂದು ಮಣ್ಣಿಂದ ಮಾಡೋದಿವಲ್ಲ, ಮೀನ್ಸ್ ಮಣ್ಣಿಂದ ಗೋಲಿ ಮಾಡಿ, ಗೋಲಿಯಿಂದ ಸ್ಪಾಂಜ್ ಮಾಡಿ, ಸ್ಪಾಂಜಿಂದ ಈ ಬುಲೆಟ್ ಮಾಡಿ, ಬುಲೆಟಿಂದ TMT ಆ್ಯಂಗಲ್ಲು ಸ್ಟೀಲು ಅದು ಇದು ರಾಡು ಪಾಡು ಅಂತ ಎಲ್ಲ ಮಾಡ್ತಾರೆ. ಬರ್ರಿ ಇವೆರಡು ಗಾಡಿ ಖಾಲಿ ಆಗಲಿ. ಖಾಲಿ ಆದಮೇಲೆ ನಮ್ದು ಎಷ್ಟೊತ್ತಾಗುತ್ತೆ ಬೇಗ ಖಾಲಿ ಮಾಡಿಸ್ಕೊಂಡು ಹೋಗಿ ಲೋಡ್ ಮಾಡಿಸ್ಬೇಕು. ಇವತ್ತು ಲೋಡ್ ಅಂತೂ ಹೇಳಿದ್ದಾರೆ, ಲೋಡ್ ಮಾಡಿಸ್ಬೇಕು. ಖಾಲಿ ಮಾಡ್ಕೊಂಡು ಮೈನ್ ರೋಡಿಗೆ ಬಂದೆ. ಸ್ವಲ್ಪ ಖುಷಿಯಲ್ಲಿದ್ದೆ ಇವತ್ತು ಸ್ನೇಹಿತರೆ. ಹೆಂಗಂದರೆ ಭಾಳ ದಿವಸದ ನಂತರ ಹೊಸಪೇಟೆಯಲ್ಲಿ ಖಾಲಿ ಮಾಡಿ ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಇವತ್ತು. ಇಲ್ಲಿ ಬಂದಾಗೆಲ್ಲ ಒಂದು ದಿನ ಕಂಪಲ್ಸರಿ ಖಾಲಿ ಮಾಡಿದ್ದೀನಿ ಆಲ್ಟ್ ಆಗೋದು. ಇವತ್ತು ಖಾಲಿ ಮಾಡಿ ಲೋಡ್ ಮಾಡಿಬಿಡೋಣ, ಲೋಡ್ ಹೇಳೋರು ಅಂತ ಖುಷಿಯಲ್ಲಿದ್ದೆ. ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರು. ಸರಿ ಆಯ್ತು ಏನೋ ಒಂದು ಮಾಡ್ಕೊಂಡು ಬಂದೆ. ನೋಡಿ ಜಾಮ್ ಆಗಿರೋದು ನೋಡಿದ್ರ, ಇಲ್ಲಿ ಹಿಂದ್ಗಡೆ ನೋಡಿ ಮಿರರಿಗೆ ಎಷ್ಟು ಜಾಮ್ ಆಗವಂತ. ಇಲ್ಲೋ ಕರೆಕ್ಟಾಗಿದ್ದು ಗೋಬಿ ಡಾಬಾ ಅಂತ ಹೇಳಿದ್ದು ಬಂಕು. ಇಲ್ಲಿ ಹೊಸಳ್ಳಿ ಬ್ರಿಡ್ಜು ಹೆಚ್ಚು ಕಮ್ಮಿ 1.5-2 ಕಿಲೋಮೀಟ್ರ್ ಜಾಮ್ ಆಗೈತೆ. ಅಲ್ಲಿ ಬ್ರಿಡ್ಜ್ ಮಾಡ್ತಾವ್ರೆ 1.5-2 ಕಿಲೋಮೀಟ್ರು. ಈಗಾಗಲೇ ನಾನು ಬಂದು ಅರ್ಧ ಗಂಟೆ ಆಯಿತು. ಸರ್ವಿಸ್ ರೋಡಿಂದ ಎಳ್ಕೊಳಕ್ಕಾಗಿಲ್ಲ. ಬರೋಬ್ಬರಿ ಅರ್ಧ ಗಂಟೆ ಆಯಿತು. ಆ ಕಡೆ ಸರ್ವಿಸ್ ರೋಡಿಗೆ ಎಳ್ಕೊಳಕ್ಕಾಗ್ತಿಲ್ಲ. ನಾವು ಏನಾರ ಆಸೆ ಪಟ್ಟರೆ ಏನಾರ ಒಂದಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಇಲ್ಲೊಂದು ಗಾಡಿ ಐತೆ ನೋಡಿ ಈ ಗಾಡಿ ಗ್ಯಾಸು ಆಕ್ಸಿಜನ್ ಗಾಡಿದು. ಈ ಗಾಡಿ ನಂಬರ್ ನೋಡಿ ಸ್ವಲ್ಪ ನೋಡಿದ್ರ MYY7735 ನೋಡಿ ಇಲ್ಲಿ ಕಾಣುತ್ತೆ ನೋಡಿ MYY7735 ನೋಡಿದ್ರ ಯಾವ ಊರ್ದು ಗಾಡಿ ಅಂತ ಯಾರಿಗಾರು ಗೊತ್ತಾಯ್ತಾ? ಗಾಡಿ ನಂಬರು MYY7735 ಅಂದರೆ ನಮ್ಮ ಕಾಲದಲ್ಲ ಇದು, ನಮ್ಮ ತಂದೆ ಕಾಲದ ಗಾಡಿಗಳಿವೆಲ್ಲ. ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ 45 ವರ್ಷದ ಗಾಡಿ ಇರ್ಬೋದು. 1990ರಲ್ಲಿ KA ಸೀರಿಯಲ್ ಬರೋಕ್ಕೆ ಶುರುವಾಯ್ತಿದ್ದು. ಅಲ್ಲಿಗೆ 25 35 MYY ಅಂದರೆ 40 ವರ್ಷದ ಗಾಡಿ ನೋಡಿ. 40 ವರ್ಷದ ಗಾಡಿ ಇನ್ನೂ ಮೇಂಟೈನ್ ಮಾಡ್ತಾವ್ರೆ ಗಾಡಿನ. ಇಲ್ಲೇ ಲೋಕಲೆಲ್ಲ ಹೊಡಿತಾ ಇರ್ಬೋದು ಅಷ್ಟೇ. ಇದು ಮಡಿಕೊಂಡಾರಲ್ಲ, ಅದೊಂದು ನೆಚ್ಚಿಕೆ ಪಡ್ಬೇಕು 40 ವರ್ಷದ ಗಾಡಿನ. ಇದಕ್ಕೆ FC ಆಗಲ್ಲ. ಅದು ಹೆಂಗೆ ಮಾಡ್ತಾವ್ರೋ ಏನು ಕಥೆನೋ ಗೊತ್ತಿಲ್ಲ. ಗಂಟೆಯಿಂದ ನಿಂತ್ಕೊಂಡಿರ್ತಾರೆ, ನಾನು ಶಡತ್ರ ನಿಂತ್ಕೊಂಡಿದ್ದೀವ ನುಗ್ತಾನೆ ಅವನೇ. ಇದಕ್ಕೆ FC ಆಗಲ್ಲ. ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾವ ಇದ್ರಲ್ಲಿ ಮಾಡ್ಕೊಂಡು ಓಡಿಸ್ತಾರೋ ಏನೋ ಗೊತ್ತಿಲ್ಲ. ಬರ್ರಿ ಸ್ವಲ್ಪನೇ ಮೂವ್ ಆಗ್ತಾಯಿದ್ದೆ. ಹೋಗೋಣ. ಎಲ್ಲ ಜಾಮ್ ಆಗಿ ಕುಂತ್ಕೊಂಡಿದ್ದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇಯ್ನು ಅರ್ಜೆಂಟ್ ಮಾಡ್ತಾರೆ ಅವರು. ಲೇಟ್ ಆಗ್ಬಿಟ್ರೆ ಲೋಡ್ ಮಾಡಲ್ಲ. ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಅಲ್ಲಿ ಹೋಗಿ ನೋಡೋಣ. ಆ ಕಡೆಯಿಂದ ಈ ಕಡೆಯಿಂದ ಅಂತೂ ಫುಲ್ ಜಾಮ್ ಆಗ ನೋಡಿ. ಇದು ಬಂದ್ಬಿಟ್ಟು ಟಾಟಾ ಗಾಡಿ. ಇದು ಟಾಟಾ ಕಂಪ್ನಿ ಗಾಡಿ. ಇದು ಟಾಟಾ ಕಂಪ್ನಿ ಗಾಡಿ. ಟ್ರಾಫಿಕ್ ಕ್ಲಿಯರ್ ಆಗಲಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಈ ಸರ್ವಿಸ್ ರೋಡೆಲ್ಲ ಹೋಗ್ಬೋದು. ಎಲ್ಲ ಓಡ್ತಾರಂತ ಗೇಟ್ ಹಾಕ್ಬಿಟ್ಟಾರೆ. ನಮ್ಗೆ ಅಲ್ಲಿಂದ ಒಂದು ದಾರಿ ಇತ್ತು, ಅಲ್ಲೂ ಸೆಕ್ಯೂರಿಟಿ ಹಾಕ್ಬಿಟ್ಟಾರೆ. ಊರೊಳಗೆ ಹೋದರೆ ಊರಿನಲ್ಲಿ ಜಾಮ್ ಆಗ್ತವೆ, ಗಲಾಟೆ ಮಾಡ್ತಾರೆ ಅಂತೇಳಿ. 2 ವೀಲರ್ ಬಿಟ್ಟರೆ ಯಾವ ಕಾರು ಬಿಡ್ತಾ ಇಲ್ಲ ನೋಡಿ. ಕಾರೆಲ್ಲ ಈ ಕಾರ್ಗಳು, ಲೋಕಲ್ ಕಾರ್ಗಳು ಬಿಡ್ತಾ ಇಲ್ಲ, ಎಲ್ಲ ರಿವರ್ಸ್ ಓಡಿಸ್ತಾರೆ ಆ ಗಾಡಿನ. ಬೆಳಗ್ಗೆಯಿಂದ ಜಾಮ್ ಆಗಿರೋದಂತೆ ಇದು. ಬೆಳಗ್ಗೆಯಿಂದ ರಾತ್ರಿ ಮಳೆ ಸಿಕ್ಕಾಪಟ್ಟೆ ಬಂತಲ್ಲ, ಹಂಗಾಗಿ ಜಾಮ್ ಆಗಿರೋದಂತೆ ನೋಡಿ. ಹೆಂಗೆ ಅಟ್ಟ ಹಾಕ್ಬಿಟ್ಟಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಲ್ಲಿ ಹೋಗೋದಂತ. ಫೈನಲ್ ಆಗಿ
12 ಕಿಲೋಮೀಟ್ರು ಖಾಲಿ ಮಾಡ್ಕೊಂಡು ಆ ಫ್ಯಾಕ್ಟ್ರಿಯಿಂದ ಈ ಫ್ಯಾಕ್ಟ್ರಿ ಬರೋಕ್ಕೆ 12 ಕಿಲೋಮೀಟ್ರು 11 ಗಂಟೆ ಬಿಟ್ಟಿರೋದು. ಈಗ ಟೈಮ್ ನೋಡಿ 1:30 ಫೈನಲಾಗಿ ಬಂದಿದ್ದೀವಪ್ಪ ಫ್ಯಾಕ್ಟ್ರಿ ತವ. ಈಗ ಊಟದ ಟೈಮು, ಅವ್ರು ಊಟಕ್ಕೆ ಹೋಗಿರ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇದೇ ಫ್ಯಾಕ್ಟ್ರಿ ಬಾಬಾ ಅಖಿಲ ಸಾಯಿ ಜ್ಯೋತಿ ಇಂಡಸ್ಟ್ರೀಸ್. ಆಲ್ರೆಡಿ ಗಾಡಿಗಳು ಬೇರೆ ಅವೆ ನೋಡಿ. ಈ ಗಾಡಿ ಬೇರೆ ಅವೆ, ಅಲ್ಲೊಂದು ಗಾಡಿ ಅವೆ, ಇದು ಬೋಗ್ ಗಾಡಿಗಳು. ಇವೇನು ನಮಗೇನು ಸಂಬಂಧ ಬರಲ್ಲ. ಇಷ್ಟು ಅರ್ಜೆಂಟ್ ಫೋನ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಗಾಡಿ ಇದ್ದಾವೆ. ಊಟ ಮಾಡಿಲ್ಲ, ಏನಿಲ್ಲ, ಹಂಗೆ ಬಂದಿದ್ದೀನಿ. ಇವಾಗ ಉಪವಾಸ. ಇಲ್ಲಿ ಸೈಡ್ಗೆ ಹಾಕ್ಬಿಡೋಣ ಗಾಡಿನ. ಸಮಾಧಾನ ಸಮಾಧಾನ ಸಮಾಧಾನ. ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಹೋಗಿ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಎಂಟ್ರಿ ಮಾಡಿ ಬರೋಣ. ಸ್ವಲ್ಪ ಬ್ಯಾಕ್, ಸ್ವಲ್ಪ ಹಿಂದಕ್ಕೆ ಬಿಟ್ಬಿಟ್ಟು ಭಾಳ ಬೇಜಾರಾಗ್ಬಿಡ್ತು. ಹೆಚ್ಚು ಕಮ್ಮಿ 12 ಕಿಲೋಮೀಟ್ರ್ ಓಡ್ಸೋಕ್ಕೆ 2.5 ಅವರ್ ಅಂದರೆ ಇಳಿಯೋಕ್ಕೆ ಮನ್ಸ್ಕೊತಾ ಇಲ್ಲ. ಕೆಳಗೆ ಗಾಡಿ ಬಿಟ್ಟು ಕೆಳಗೆ ಇಳಿಯೋಕ್ಕೆ ಮನ್ಸ್ಕೊತಾ ಇಲ್ಲ. ಅಷ್ಟು ಮೈಕ ನಾವು ಸುಸ್ತಾಗ್ಬಿಟ್ಟವೆ. ಇಳಿಯೋಣ. ಫೈನಲ್ಲಾಗಿ ನಮ್ಮ ಅರ್ಜುನ ಲೋಡಾಗೆ ನೋಡಿ. ಬಿಸಿಲು ಬೆವ್ತೋಗಿರೋದು ಹೆಂಗೆ ಅಪ್ಪ. ತಾರ್ಪಾಲ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿದ್ರೆ ಹಗ್ಗ ಹಾಕ್ಬೇಕಿನ್ನು. ಇನ್ನು ಈ ಕಡೆ ಹಗ್ಗ ಹಾಕಿಲ್ಲ ನೋಡಿ. ಆ ಗಾಡಿಯಲ್ಲೆಲ್ಲ ಹಗ್ಗ ಹಾಕ್ತಾರೆ. ಎಲ್ಲ ಗಾಡಿ ಲೋಡಾಗಿ ಹಗ್ಗ ಹಾಕ್ತಾರೆ ಎಲ್ಲ. ನಮ್ಮದು ನಾನು ಒಬ್ಬನೇ ತಾರ್ಪಾಲ್ ಫುಲ್ಲಾಗಿ ಹಾಕೊಂಬಿಟ್ಟಿದ್ದೀನಿ. ಈಗ ಹಗ್ಗ ಈ ಥರ ಬಿಡ್ಕೊಬಂದ್ಬಿಡೋದು. ಆ ಕಡೆ ಈ ಕಡೆ ಫ್ರಂಟಿಂದ ಲಾಸ್ಟ್ವರೆಗೆ ಹಗ್ಗ ಬಿಡ್ಕೊಬಂದ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ಆ ಕಡೆ 7 ಗಂಟೆ ಹಾಕೋದು, ಈ ಕಡೆ 7 ಗಂಟೆ ಹಾಕೋದು, ಆ ಕಡೆ 7 ಗಂಟೆ ಹಾಕೋದು, ಈ ಕಡೆ 7 ಗಂಟೆ ಹಾಕಿದ್ರೆ ಮುಗೀತು. ಒಬ್ಬನೇ ಹಗ್ಗ ಹಾಕೊಳ್ಳೋದು ಅಷ್ಟೇ ಕೆಲಸ. ಯಾರೂ ಇಲ್ಲ ಪರಿಚಯವರು ಯಾರಿದ್ರೆ ಹಾಕ್ಸ್ಕೊಬೋದಿತ್ತು. ಒಬ್ಬನೇ ಇರೋದ್ರಿಂದ ಈ ಥರ ಪ್ಲ್ಯಾನು ನೋಡಿ. ಮಳೆ ಬಂದರೂ ನೀರು ಒಂಚೂರು ನಿಂತ್ಕೋಬಾರ್ದು, ಹಂಗೆ ಹೋಗ್ಬಿಡು ಕೆಳಗೆ. ಆ ಥರ ಲೆವೆಲ್ ಮಾಡಿ ಹಾಕ್ಬೇಕು ಯಾವತ್ತು. ಹಾಂ, ಎಲ್ಲೇ ಆಗಲಿ, ಹಿಂದೆ ಆಗಲಿ ಮುಂದೆ ಆಗಲಿ ಒಂದು ಡ್ರಾಪ್ ನೀರು ನಿಂತ್ಕೊಳ್ಳಲ್ಲ. ಇನ್ನು ನೋಡಿ ಆ ಗಾಡಿಯವನು ಯಾಕೋ ಇನ್ನೂ ತಾರ್ಪಲ್ಲಿ ಹಾಕಿಲ್ಲ. ಆ ಕಡೆಯವನು ಹಾಕ್ತವನೆ, ಇವರು ಹಾಕ್ಬಿಟ್ಟವ್ರೆ. ಇದನ್ನು ಲೋಡ್ ಆಗಿಲ್ಲ ಗಾಡಿ. ನೋಡಿ ಎಷ್ಟು ಬೆವ್ತೋಗ್ಬಿಟ್ಟಿದ್ದೀನಿ ಅಂದರೆ. ಈ ಮಳೆ ಮೋಡ ಬೇರೆ ನೋಡಿ ಕಾಣ್ತಿರ್ಬೋದು. ಮೋಡ ಆ ಕಡೆ ಸೈಡ್ ನೋಡಿ ಇವಾಗ ಮಳೆ ಮೋಡ ಬೇರೆ ಐತೆ. ಆ ಕಡೆ ಒಂದು ಸ್ವಲ್ಪ ಇಲ್ಲ, ಮಳೆ ಮೋಡ ಬೇರೆ ಬರೋಂಗೈತೆ. ಬೇಗ ತಾರ್ಪಾಲ್ ಹಾಕ್ಬೇಕು. ಇದು ನೆನೆಯಂಗಿಲ್ಲ. ಬರೀ ತಾರ್ಪಾಲ್ ಹಾಕ್ಕೊಂಡು ಬಿಲ್ ಇಷ್ಟೊತ್ತಿಗೆ ಕೊಡ್ತಾರೆ ನೋಡೋಣ. ಫಸ್ಟು ತಾರ್ಪಾಲ್ ಹಾಕ್ಬಿಟ್ಟು ಹೋಗಿ ಸೋಪ್ ತಗೊಂಡೋಗಿ ಕೈ ಕಾಲು ಮುಖಾಲ ಕ್ಲೀನಾಗಿ ತೊಳ್ಕೊಂಬರ್ಬೇಕು. ಕೊಪ್ಪಳ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀವಿ ನೋಡಿ. ಅಲ್ಲೇ ಎಷ್ಟು ಡೀಸೆಲ್ ಹಿಡಿತಾ ಇದೆ. ನೋಡೋಣ ಎಷ್ಟು ಹಿಡಿತದೆ ಅಂತ. ಎಷ್ಟು ನೋಡ್ಕೊಂಡು ಮತ್ತು ಆಫೀಸ್ಗೆ ಹೋಗಿ ಬಿಲ್ ಇಸ್ಕೊಂಬರ್ಬೇಕು. ಆಲ್ರೆಡಿ ಟೈಮು ಸಿಕ್ಕಾಬಟ್ಟೆ ಲೇಟ್ ಆಗಿಬಿಟ್ಟಿದೆ. ಕಾಲೆ 8 ಗಂಟೆ ಟೈಮು. ಇನ್ನು ಎಷ್ಟೊತ್ತಿಗೆ ಆಗಲಿ, ಇನ್ನು ಯಾವಾಗ ಕೊಡ್ತಾರೆ ಬಿಲ್ ಅನ್ನೋದು ಗೊತ್ತಿಲ್ಲ. ಡೀಸೆಲ್ ಬೇರೆ ಫುಲ್ ಮಾಡಿಸ್ಕೊಂಡು ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಬರೋಣ. ನಮ್ಮ ಮಾಮೂಲಿ ಕೊಪ್ಪಳ ಬಂಕೆ ಇದು. ನಾವು ಯಾವಾಗ ಬಂದರೂ ಈ ಬಂಕ್ ಯಾಕಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ನವರೇ ಫುಲ್ ಮಾಡಿಸೋದ್ರಿಂದ ಇದೇ ಬಂಕಲ್ಲೇ ಡೀಸೆಲ್ ಫುಲ್ ಮಾಡ್ಸೋದು. ನಾವು ಬೇರೆ ಎಲ್ಲೂ ಫುಲ್ ಮಾಡ್ಸೋಕ್ಕೆ ಹೋಗಲ್ಲ. ಮತ್ತು ಗೋವಾ ಆದರೆ ತಿರ್ಗಾ ಗೋವಾದಲ್ಲಿ ಬೇರೆ ಬಂಕಲ್ಲಿ ಅಲ್ಲಿ ಇಂಡಿಯನ್ ಬಂಕಲ್ಲೇ ಫುಲ್ ಮಾಡಿಸೋದು. ಫುಲ್ ಆಯಿತು. ಎಷ್ಟಾಯ್ತು ನೋಡಿ, 27,900 ರೂಪಾಯಿ. ಬರೀ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬರೋಣ. ಬಂದು ಆಫೀಸ್ದಾಗ ಹೋಗೋಣ. ಇದು ನೋಡಿ ಸ್ನೇಹಿತರೆ, ನಮ್ಮ ಕೊಪ್ಪಳ ಆಫೀಸಲ್ಲಿ ಒಂದು ಹಂಗೆ ಒಂದು ಸೆಲ್ಫಿ ಫೋಟೋ ತಗೋತಾ ಇರೋದು ನೋಡಿ. ಎಲ್ಲರೂ ಕೂತಿದ್ದಾರೆ. ಬಿಲ್ಲೆಲ್ಲ ಈಸ್ಕೊಂಡಿದ್ದಾಯಿತು, ಎಲ್ಲರೂ ಮಾತಾಡ್ಸ್ಕೊಂಡಿದ್ದಾಯಿತು. ಇವಾಗ ಹೊರಟು ನಿಧಾನಕ್ಕೆ ಹೋಗೋಣ. ಟೈಮ್ ಆಲ್ರೆಡಿ 10 ಗಂಟೆ. ಬರ್ರಿ ಗಾಡಿ ತಗ ಹೋಗಿ ಸಿಗೋಣ. ಏನಕ್ಕೆ ಲೇಟ್ ಆಯ್ತು ಇವತ್ತು, ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಡ್ತು ಬಿಲ್ ಬರೋದು, ಹಂಗಾಗಿ ಲೇಟ್ ಆಯಿತು. ಬಿಲ್ಲೆಲ್ಲ ಬಂದಿದ್ದು ಆಯಿತು. ಇವಾಗ ಗಾಡಿ ಅಡ್ಡ ನಿಂತು ಬಿಡೈತೆ ನಮ್ಮ ಪೆಟ್ರೋಲ್ ಬಂಕಿಂದ.
ಹೊರಡೋಣ. ಟೈಮ್ ನೋಡಿ ಇವತ್ತು ಸಿಕ್ಕಾಪಟ್ಟೆ ಲೇಟು. ಎಷ್ಟು ಟೈಮ್? 10 ಗಂಟೆ. ಇಲ್ಲೇ 10 ಗಂಟೆ. ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಗದಗ ಹತ್ರ ಇರ್ತಿದ್ವಿ ಪ್ರತಿ ಟ್ರಿಪ್ಪು. ಇವತ್ತು ಇಲ್ಲೇ ಲೇಟು. ಫ್ಯಾನ್ ಆಫ್ ಮಾಡಿಬಿಡೋಣ. ಹೊರಡೋಣ, ಆರಾಮಾಗಿ ಹೊರಡೋಣ. ಎಲ್ಲರೂ ನಿದ್ದೆ ಬಂದರೆ ಮಲಿಕೊಂಡು ಹೋಗೋದು. ರಿಸ್ಕ್ ತಗೊಂಡು ಮಾತ್ರ ಓಡ್ಸಕ್ಕೆ ಹೋಗ್ಬಾರ್ದು. ಹಂಗಾಗಿ ಯಾಕಮ್ಮ ಡೌನ್ ಆಗ್ಬಿಡೈತಾ? ಯಾಕಮ್ಮ ಇಷ್ಟು ಬೇಗ ಡೌನ್ ಆಗ್ಬಿಡೈತೆ? ಸರಿ, ನೋಡೋಣ ಮುಂದೆ ಸಿಗ್ತಾ ಹೋಗೋಣ. ಸದ್ಯಕ್ಕೆ ಇವಾಗ ಬಿಲ್ಲೆಲ್ಲ ಈಸ್ಕೊಂಡು 10 ಗಂಟೆಗೆ ಗೋವಾ ಕಡೆ. ಯಾವ ಕಡೆ ಲೋಡ್ ಅಂತ ಹೇಳೇ ಇಲ್ಲ. ಗೋವಾದಲ್ಲಿ ಮಡ್ಕಾಯಿ ಅಂತೇಳಿ ಇಂಡಸ್ಟ್ರಿಯಲ್ಗೆ ಹೋಗೋಣ. ಆರಾಮಾಗಿ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿ ಖಾಲಿ ಮಾಡಿಸ್ರೆ ಆಯಿತು.